ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ಕೂಡ ನಾವು ರೈತರ ಪರವಾಗಿ ರೈತರ ಸಮಸ್ಯೆಗಳಿಗೆ ಧ್ವನಿ ಆಗ್ತೀವಿ ಅಂತ ಹೇಳ್ತಾರೆ ಬಿಟ್ರೆ ಆ ಯೋಜನೆಗಳು ಅಥವಾ ಧ್ವನಿ ಆಗೋದು ಎಷ್ಟರ ಮಟ್ಟಿಗೆ ರೈತರನ್ನ ತಲುಪುತ್ತೆ ಆ ಸರ್ಕಾರಗಳು ಅನ್ನೋದು ಪದೇ ಪದೇ ನಮ್ಮನ್ನ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಪ್ರಮುಖವಾಗಿ ಈಗ ದಾವಣಗೆರೆಯಲ್ಲಿ ಭತ್ತ ರಾಗಿ ಖರೀದಿ ಕೇಂದ್ರ ಇನ್ನೂ ಕೂಡ ಪ್ರಾರಂಭ ಆಗಿಲ್ಲ ಅಂತ ರೈತರು ಕಂಗಾಲಾಗಿದ್ದಾರೆ. ಈ ಕುರಿತ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಭತ್ತ ಖರೀದಿ ಕೇಂದ್ರದ ಮುಂದೆ ನಿಂತು ಪ್ರತಿಭಟಿಸುತ್ತಿರುವ ರೈತರು. ರೈತ ದೇಶದ ಬೆನ್ನೆಲುಬು ಅನ್ನೋ ಸರ್ಕಾರಗಳು ಅವನ ಬೆನ್ನು ಮೂಳೆ ಮುರಿಯುವ ಕೆಲಸ ಸರ್ಕಾರ ಮಾಡ್ತಾ ಇದೆ. ದಾವಣಗೆರೆ ಜಿಲ್ಲೆಯ ಭದ್ರಾ ಅಣೆಕಟ್ಟು ಪ್ರದೇಶದಲ್ಲಿ ಬರೋಬ್ಬರಿ 1.60 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತ ಬೆಳೆಯಲಾಗುತ್ತೆ. 4.5 ಲಕ್ಷ ಮೆಟ್ರಿಕ್ ಟನ್ ಭತ್ತ ಇಳುವರಿ ಬರುತ್ತದೆ. ಆದ್ರೆ ಅಧಿಕಾರಿಗಳು ಖರೀದಿ ಕೇಂದ್ರ ಹಾಗೂ ಖರೀದಿಗೆ ರೈತರ ನೋಂದಣಿಯನ್ನ ಮಾಡಿಕೊಳ್ಳದೆ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಇನ್ನು ಜಿಲ್ಲಾಡಳಿತ ಭತ್ತದ ಖರೀದಿ ಕೇಂದ್ರವನ್ನ ಪ್ರಾರಂಭ ಮಾಡುತ್ತೇವೆ ಎಂದು ಕೇವಲ ಆದೇಶವನ್ನು ಮಾತ್ರ ಹೊರಡಿಸಿದೆ. ಸೆಪ್ಟೆಂಬರ್ 9ರಿಂದ ಅಕ್ಟೋಬರ್ 30ರೊಳಗೆ ನೋಂದಣಿ ಪ್ರಕ್ರಿಯೆ ನಡೆಸಬೇಕಿತ್ತು. ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿ 24 ದಿನ ಕಳೆದರೂ ಕೂಡ ಅಧಿಕಾರಿಗಳು ರೈತರಿಗೆ ಮಾಹಿತಿ ನೀಡ್ತಾ ಇಲ್ಲ. ಇತ್ತ ರೈತರ ನೋಂದಣಿ ಕೇಂದ್ರಕ್ಕೂ ಬೀಗ ಜಡಿದಿರೋದು ರೈತರನ್ನ ಕೆರಳಿಸಿದೆ. ತಗೊಂಡು ನಮಗೆ ಭಾಳ ಅನ್ಯಾಯ ಆಗಿದೆ. ಹೋದ್ಸರಿ ಒಂದು 2.5 3 ಲಕ್ಷ ರೂಪಾಯಿ ಮೈಮೇಲೆ ಬಂದಿದೆ. ಈ ಸಾರಿ ಅದಕ್ಕೆ ಮುಂಚಿತವಾಗಿ ನಾವು ನೋಂದಣಿ ಮಾಡಿಸಿ ಸರ್ಕಾರದ ಏನು ಬೆಂಬಲ ಬೆಲೆ ಇದೆ ಆ ಬೆಲೆ ಮಾರಾಟ ಮಾಡಿ ಒಂದು ಸ್ವಲ್ಪ ಏನಾರ ಉಳಿತಾಯ ಮಾಡ್ಕೊಳಕಂತ ಬಂದರೆ ಈ ಒಂದು ಖರೀದಿ ಕೇಂದ್ರ ಮುಚ್ಚೋಗಿದೆ. ಒಟ್ಟಾರೆ ಜಾಗತಿಕ ಮಟ್ಟದಲ್ಲಿ ಅಕ್ಕಿಗೆ ಒಳ್ಳೆಯ ಬೇಡಿಕೆ ಇದೆ. ಆದರೆ ಅಧಿಕಾರಿಗಳ ವರ್ತನೆಯಿಂದ ರೈತರು ಸಂಕಷ್ಟ ಅನುಭವಿಸುವಂತಾಗಿದೆ. ಮಲ್ಲಿಕಾರ್ಜುನ್ ಕೈದಾಳೆ, ಗ್ಯಾರಂಟಿ ನ್ಯೂಸ್, ದಾವಣಗೆರೆ.